ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ವೇದವರ್ಧನ ತೀರ್ಥರು ಪರ್ಯಾಯ ಸರ್ವಜ್ಞ ಪೀಠವನ್ನು ಏರೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ನಮ್ಮ ಜೊತೆಗೆ ಅವರಿದ್ದಾರೆ. ಸ್ವಾಮಿಗಳೇ, ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ನೀವು ಪೀಠವನ್ನು ಏರುವಂಥ ಒಂದು ಸೌಭಾಗ್ಯವನ್ನು ಪಡೆದಿದ್ದೀರಿ. ಮೊದಲನೇದಾಗಿ ಏನು ಹೇಳ್ತೀರಿ? ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದರೆ, ಶಿರೂರು ಪರ್ಯಾಯ ಕೃಷ್ಣ ಭಕ್ತರ ಪರ್ಯಾಯ, ನಮ್ಮ ಪರ್ಯಾಯ, ನಿಮ್ಮ ಪರ್ಯಾಯ. ಹಾಗಾಗಿ ನಾವು ಕೂಡುದು ಮಾತ್ರ, ಆದರೆ ಪರ್ಯಾಯ ನಡೆಸುವಂಥದ್ದು ತಾವೆಲ್ಲ ಕೃಷ್ಣ ಭಕ್ತರು. ಹಾಗಾಗಿ ಪರ್ಯಾಯಕ್ಕೆ ಈ ಒಂದು ದಿವಸ ಮಾತ್ರ ಅಲ್ಲ, 2 ವರ್ಷ ಸಹ ಇಷ್ಟೇ ಜನ ಸೇರಿ ಕೃಷ್ಣನ ಸೇವೆ ಮಾಡಿ ಆ ಪರ್ಯಾಯ ನಡೆಸಬೇಕು ಅಂತ ಮುಖ್ಯವಾಗಿ ಹೇಳುವಂಥದ್ದು. ಕೃಷ್ಣನ ಸೇವೆಯ ಜೊತೆ ಅಥವಾ ಪೂಜೆಯ ಜೊತೆಗೆ ದೊಡ್ಡ ಜವಾಬ್ದಾರಿ 2 ವರ್ಷ ಇರ್ತದೆ. ಯಾವ ರೀತಿಯ ಯೋಜನೆಗಳನ್ನು ಮತ್ತು ಅಭಿವೃದ್ಧಿ ಇರ್ಬೋದು ಅಥವಾ ಭಕ್ತರ ಸೇವೆಗೆ ಇರ್ಬೋದು, ಬರುವಂಥ ಜನರಿಗೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ಅನ್ನುವಂಥ ಒಂದು ಕಲ್ಪನೆ ಅಥವಾ ಯೋಜನೆಯನ್ನು ಮಾಡಿಕೊಂಡಿದೆ? ದೇವರನ್ನು ಸಂತೋಷಪಡಿಸಲಿಕ್ಕೆ ವೇದಗಳ ಪಾರಾಯಣ, ವೇದಗಳ ರಕ್ಷಣೆ. ನಮ್ಮ ಧರ್ಮದ ಮೂಲ ಗ್ರಂಥ ಯಾವುದು ಕೇಳಿದರೆ ನಿಜವಾಗಿ ವೇದಗಳು. ಆ ವೇದಗಳ ಅರ್ಥನೇ ಗೊತ್ತಾಗುವುದಿಲ್ಲ ಅಂತ ಮಹಾಭಾರತ, ಭಗವದ್ಗೀತೆ ಇದೆಲ್ಲ ಬಂದದ್ದು. ಹಾಗಾಗಿ ಮುಖ್ಯವಾದಂತಹ ವೇದವನ್ನು ಉಳಿಸಬೇಕು ಅಂತ, ಅದಕ್ಕೋಸ್ಕರ ಪಂಡಿತರಿಗೆ ಪ್ರೋತ್ಸಾಹ, ಇನ್ನಷ್ಟು ಕಲೀರಿ ಅಂತ. ಅದರ ಜೊತೆ ಅವರಿಗೆ ಪೋಷಣೆ, ತನ್ಮೂಲಕ ಕೃಷ್ಣನ ಅನುಗ್ರಹ, ಇದು ದೇವರನ್ನು ಸಂತೋಷಪಡಿಸಲಿಕ್ಕೆ. ಅದರ ಜೊತೆ ನಮ್ಮ ಭಕ್ತರಿಗೋಸ್ಕರ ಎಲ್ಲ ಸೌಕರ್ಯಗಳನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕು ಕೃಷ್ಣ ಮಠದಲ್ಲಿ ಅಂತ. ಅದೇ ರೀತಿ ಬಂದಂಥ ಭಕ್ತರಿಗೆ ಯಾವ ಕೊರತೆಯೂ ನಡಿಬಾರ್ದು. ಊಟದಲ್ಲಿರ್ಬೋದು, ವ್ಯವಸ್ಥೆಯಲ್ಲಿರ್ಬೋದು, ದರ್ಶನಕ್ಕೂ ಇರ್ಬೋದು, ಆದಷ್ಟು ಸರಿಯಾಗಿ ಮಾಡಿಸಬೇಕು ಅಂತ ಯೋಜನೆ ಉಂಟು. ಹಿರಿಯ ಸ್ವಾಮಿಗಳಂದರೆ ಸ್ವಲ್ಪ ಜನಪರ, ಜನರಿಗೆ ಹತ್ತಿರ ಆದವರು. ಅವರ ರೀತಿಯ ಕಲ್ಪನೆಗಳಂದರೆ ಅವರು ಸ್ವಲ್ಪ ಎಲ್ಲವನ್ನು ವೈಭವಪೇತವಾಗಿ ಮಾಡುವಂಥ ಒಂದು ಮನೋಸ್ಥಿತಿಯನ್ನು ಹೊಂದಿದ್ರು ಮತ್ತು ಜನರಿಗೆ ತುಂಬ ಪ್ರೀತಿ ಪಾತ್ರರು ಕೂಡ ಆಗಿದ್ದರು. ನಿಮ್ಮ ಕಲ್ಪನೆ ಹೇಗಿದೆ? ಅದೇ ಒಂದು ಕಲ್ಪನೆಯ ಥರನೇ ಜನರೇ ಮಾಡಿಸಬೇಕು, ಜನರಿಂದನೇ ಮಾಡಿಸಬೇಕು ಅಂತ ನಮ್ಮದು. ಅದಕ್ಕೆ ನಮ್ಮ ಪರ್ಯಾಯ ಅಂತ. ಈ ಪರ್ಯಾಯದಲ್ಲಿಯೂ ಕೂಡ ಕೃಷ್ಣ ಭಕ್ತರು 10 ದಿವಸ ಇದ್ದು ಸೇವೆ ಮಾಡಲಿ ಹೋಗಲಿಕ್ಕೆ ಅವಕಾಶ. ಅಂದರೆ ಅವರಿಗೆ ನಮ್ಮ ಕೃಷ್ಣ ಮಠ, ನಮ್ಮ ಕೃಷ್ಣ ಅಂತ ಬರಬೇಕು. ಆಗ ಅವರೇ ಸಂತೋಷದಿಂದ ಮಾಡ್ತಾರೆ, ಇನ್ನಷ್ಟು ವೈಭವದಿಂದ ಅವರೇ ಮಾಡ್ತಾರೆ ಅಂತ. ಹಾಗಾಗಿ ಭಕ್ತರಿಂದಲೇ ಎಲ್ಲ ನಡಿಬೇಕು ಅಂತ. ಈಗ ಲಕ್ಷ್ಮೀವರ ತೀರ್ಥರು ಇದ್ದರೆ ಅವರೊಂದು ಹುಲಿ ವೇಷ ಇರ್ಬೋದು, ಅಥವಾ ಬೇರೆ ಬೇರೆ ಈ ಭಾಗದ ಜನಪದ ಕಲೆಗಳಿಗೆ ಒಂದಷ್ಟು ಹೆಚ್ಚಿನ ಪ್ರೋತ್ಸಾಹ, ಅಂದರೆ ಒಂದು ಮಿತಿಯಿಂದ ಮೀರಿ ಕೊಡ್ತಾ ಇದ್ರು. ಆ ರೀತಿಯ ಮಾಡುವಂಥ ಯೋಜನೆಗಳಿದೆ? ಅದೇ 2 ವರ್ಷವೂ ಕೂಡ ನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಿಬೇಕು ಅಂತ. ಮತ್ತು ಅದರ ಜೊತೆ ಅದೇ ಅಷ್ಟಮಿ ಅಂತೂ ಈಗ ಸಹ ನಾವು ಹುಲಿವೇಷ ಎಲ್ಲ ಮಾಡ್ತಿದ್ದೇವೆ. ಹಾಗೆ ಎಲ್ಲ ಭಕ್ತರ ಸಹಕಾರ ಬೇಕು, ಭಕ್ತರಿಗೋಸ್ಕರ ಮಾಡುವಂಥದ್ದು. ಹಾಗಾಗಿ ಭಕ್ತರೇ ನಡೆಸಬೇಕು ಅಂತ ಅಷ್ಟೆ. ಇನ್ನು ಒಂದು ಪ್ರಶ್ನೆ, ಅಂದರೆ ಇಷ್ಟು ಎಳೆಯ ವಯಸ್ಸಿನಲ್ಲಿ ಬಂದಿದ್ದೀರಿ, ಅಂದರೆ ನಿಮ್ಮ ಜೊತೆ ಬೆಳೆದವರೆಲ್ಲ ಬೇರೆ ಬೇರೆ ಕೆಲಸಕ್ಕೆ ಅಥವಾ ವಿದೇಶಕ್ಕೆ ಹೋಗ್ತಾರೆ. ನೀವಾಗೇ ಇಷ್ಟಪಟ್ಟು ಬಂದ್ರ ಅಥವಾ ಮೊದಲಿಂದ ಈ ಕಲ್ಪನೆ ಇತ್ತ ಅಥವಾ ಹೇಗೆ? ಮೊದಲಿಂದೆಲ್ಲ ಏನು ಗೊತ್ತಿರಲಿಲ್ಲ. ಅವರು ಕೇಳಿದ್ರು ಸೋದಿ ಸ್ವಾಮಿಗಳು, ವಿಶ್ವವಲ್ಲಭ ತೀರ್ಥರು, ಹೀಗೆ ಸನ್ಯಾಸಿ ಆಶ್ರಮ ಮಠಕ್ಕೆ ಯಾರಿಲ್ಲ, ತಗೊಳ್ತೀರಾ ಅಂತ. ಆಗ ಸರಿ, ಮತ್ತೆ 1 ವಾರ ಟೈಮ್ ಕೊಟ್ಟರು. ಆಗ ತಂದೆಯವರೆಲ್ಲ ಹೇಳಿದರು, ಈಗ ಮದುವೆ ಆದರೆ ಹೀಗೆ, ಆಶ್ರಮ ತಗೊಂಡ್ರೆ ಹೀಗೆ, ತಗೊಳ್ಳಿಲ್ಲ ಅಂತಿದ್ರೆ ಹೀಗೆ ಅಂತ. ಅದೆಲ್ಲ ನೋಡುವಾಗ ಇಲ್ಲಿ ಆಶ್ರಮ ತಗೊಂಡ್ರೇ ದೇವರ ಆರಾಧನೆ ಆರಾಮದಲ್ಲಿ ಮಾಡ್ಬೋದು, ಯಾವ ತೊಂದರೆಯೂ ಇಲ್ಲ, ದೇವರ ಸ್ಮರಣೆ ಮಾಡಿದರೆ ಮುಖ್ಯವಾದದ್ದು ಅದೇ, ಅದನ್ನೇ ಮಾಡ್ತಾ ಇರ್ಬೋದು ಅಂತ ಹಾಗೆ ತಗೊಂಡದ್ದು. ಹಾಗೆ ಪರ್ಯಾಯವನ್ನು ನೀವು ನೋಡ್ತಾನೇ ಬಂದಿದ್ದೀರಿ. ಆದರೆ ಈ ಪೀಠವನ್ನು ಈಗ ಈ ಕ್ಷಣಕ್ಕೆ ನೀವು ಏರ್ತಾ ಇದ್ದೀರಿ, ಈ ಕ್ಷಣ ಏನು ಅನಿಸ್ತದೆ ಅಂತ? ಅದೇ ದೊಡ್ಡ ಅನುಗ್ರಹ ಕೃಷ್ಣ ಮಾಡಿದ್ದಾನೆ. ಯಾಕೆ ಕೇಳಿದರೆ, ಆ ಕೃಷ್ಣನನ್ನು ಪೂಜೆ ಮಾಡೋದು ಅಂತ ಹೇಳಿದರೆ ಸಾಮಾನ್ಯ ಅಲ್ಲ, ಸ್ವತಃ ಪರಮಾತ್ಮನಿಗೇ ಪೂಜೆ ಮಾಡುವಂಥದ್ದು. ಪರಮಾತ್ಮ ಮುಂದೆ ಇದ್ದಾಗ ಯಾವ ರೀತಿ ಇದ್ದ ಅಂತಹ ಪ್ರತಿಮೆ ಅದು. ಹಾಗಾಗಿ ಸ್ವತಃ ಪರಮಾತ್ಮನಿಗೆ ಅಲಂಕಾರ ಮಾಡೋದು, ಅಭಿಷೇಕ ಮಾಡೋದು ಎಷ್ಟು ದೊಡ್ಡ ಸಂತೋಷ ಅಂತ. ಹಾಗೆ ಆ ಭಾಗ್ಯ ಕೃಷ್ಣ ಕೊಟ್ಟಿದ್ದಾನೆ. ಇದೇ ರೀತಿ ಕೃಷ್ಣ ಅನುಗ್ರಹ ಇಡ್ತಾ ಇರಬೇಕು, ನಡೆಸ್ತಾ ಇರಬೇಕು ಅಂತ. ಇದು ಶಿರೂರು ಮಠದ ವೇದವರ್ಧನ ತೀರ್ಥರ ಮಾತು. ಹರೀಶ್ ಪಾಲೇಚ, ರಿಪಬ್ಲಿಕ್ ಕನ್ನಡ, ಉಡುಪಿ. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ವೇದವರ್ಧನ ತೀರ್ಥರು ಪರ್ಯಾಯ ಸರ್ವಜ್ಞ ಪೀಠವನ್ನು ಏರೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ನಮ್ಮ ಜೊತೆಗೆ ಅವರಿದ್ದಾರೆ. ಸ್ವಾಮಿಗಳೇ, ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ನೀವು ಪೀಠವನ್ನು ಏರುವಂಥ ಒಂದು ಸೌಭಾಗ್ಯವನ್ನು ಪಡೆದಿದ್ದೀರಿ. ಮೊದಲನೇದಾಗಿ ಏನು ಹೇಳ್ತೀರಿ? ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದರೆ, ಶಿರೂರು ಪರ್ಯಾಯ ಕೃಷ್ಣ ಭಕ್ತರ ಪರ್ಯಾಯ, ನಮ್ಮ ಪರ್ಯಾಯ, ನಿಮ್ಮ ಪರ್ಯಾಯ. ಹಾಗಾಗಿ ನಾವು ಕೂಡುದು ಮಾತ್ರ, ಆದರೆ ಪರ್ಯಾಯ ನಡೆಸುವಂಥದ್ದು ತಾವೆಲ್ಲ ಕೃಷ್ಣ ಭಕ್ತರು. ಹಾಗಾಗಿ ಪರ್ಯಾಯಕ್ಕೆ ಈ ಒಂದು ದಿವಸ ಮಾತ್ರ ಅಲ್ಲ, 2 ವರ್ಷ ಸಹ ಇಷ್ಟೇ ಜನ ಸೇರಿ ಕೃಷ್ಣನ ಸೇವೆ ಮಾಡಿ
ಆ ಪರ್ಯಾಯ ನಡೆಸಬೇಕು ಅಂತ ಮುಖ್ಯವಾಗಿ ಹೇಳುವಂಥದ್ದು. ಕೃಷ್ಣನ ಸೇವೆ ಜೊತೆ ಅಥವಾ ಪೂಜೆಯ ಜೊತೆಗೆ ದೊಡ್ಡ ಜವಾಬ್ದಾರಿ 2 ವರ್ಷ ಇರ್ತದೆ. ಯಾವ ರೀತಿಯ ಯೋಜನೆಗಳನ್ನು ಮತ್ತು ಅಭಿವೃದ್ಧಿ ಇರ್ಬೋದು ಅಥವಾ ಭಕ್ತರ ಸೇವೆಗೆ ಇರ್ಬೋದು, ಬರುವಂಥ ಜನರಿಗೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ಅನ್ನುವಂಥ ಒಂದು ಕಲ್ಪನೆ ಅಥವಾ ಯೋಜನೆಯನ್ನು ಮಾಡಿಕೊಂಡಿದೆ. ದೇವರನ್ನು ಸಂತೋಷಪಡಿಸಲಿಕ್ಕೆ ವೇದಗಳ ಪಾರಾಯಣ, ವೇದಗಳ ರಕ್ಷಣೆ. ನಮ್ಮ ಧರ್ಮದ ಮೂಲ ಗ್ರಂಥ ಯಾವುದು ಕೇಳಿದರೆ ನಿಜವಾಗಿ ವೇದಗಳು. ಆ ವೇದಗಳ ಅರ್ಥನೇ ಗೊತ್ತಾಗುವುದಿಲ್ಲ ಅಂತ ಮಹಾಭಾರತ, ಭಗವದ್ಗೀತೆ ಇದೆಲ್ಲ ಬಂದದ್ದು. ಹಾಗಾಗಿ ಮುಖ್ಯವಾದಂತಹ ವೇದವನ್ನು ಉಳಿಸಬೇಕು ಅಂತ, ಅದಕ್ಕೋಸ್ಕರ ಪಂಡಿತರಿಗೆ ಪ್ರೋತ್ಸಾಹ, ಇನ್ನಷ್ಟು ಕಲೀರಿ ಅಂತ. ಅದರ ಜೊತೆ ಅವರಿಗೆ ಪೋಷಣೆ, ತನ್ಮೂಲಕ ಕೃಷ್ಣನ ಅನುಗ್ರಹ, ಇದು ದೇವರನ್ನು ಸಂತೋಷಪಡಿಸಲಿಕ್ಕೆ. ಅದರ ಜೊತೆ ನಮ್ಮ ಭಕ್ತರಿಗೋಸ್ಕರ ಎಲ್ಲ ಸೌಕರ್ಯಗಳನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕು ಕೃಷ್ಣ ಮಠದಲ್ಲಿ ಅಂತ. ಅದೇ ರೀತಿ ಬಂದಂಥ ಭಕ್ತರಿಗೆ ಯಾವ ಕೊರತೆಯೂ ನಡಿಬಾರ್ದು. ಊಟದಲ್ಲಿರ್ಬೋದು, ವ್ಯವಸ್ಥೆಯಲ್ಲಿರ್ಬೋದು, ದರ್ಶನಕ್ಕೂ ಇರ್ಬೋದು, ಆದಷ್ಟು ಸರಿಯಾಗಿ ಮಾಡಿಸಬೇಕು ಅಂತ ಯೋಜನೆ ಉಂಟು. ಹಿರಿಯ ಸ್ವಾಮಿಗಳಂದರೆ ಸ್ವಲ್ಪ ಜನಪರ, ಜನರಿಗೆ ಹತ್ತಿರ ಆದವರು. ಅವರ ರೀತಿಯ ಕಲ್ಪನೆಗಳಂದರೆ ಅವರು ಸ್ವಲ್ಪ ಎಲ್ಲವನ್ನು ವೈಭವಪೇತವಾಗಿ ಮಾಡುವಂಥ ಒಂದು ಮನೋಸ್ಥಿತಿಯನ್ನು ಹೊಂದಿದ್ರು ಮತ್ತು ಜನರಿಗೆ ತುಂಬ ಪ್ರೀತಿ ಪಾತ್ರರು ಕೂಡ ಆಗಿದ್ದರು. ನಿಮ್ಮ ಕಲ್ಪನೆ ಹೇಗಿದೆ? ಅದೇ ಒಂದು ಕಲ್ಪನೆಯ ಥರನೇ ಜನರೇ ಮಾಡಿಸಬೇಕು, ಜನರಿಂದನೇ ಮಾಡಿಸಬೇಕು ಅಂತ ನಮ್ಮದು. ಅದಕ್ಕೆ ನಮ್ಮ ಪರ್ಯಾಯ ಅಂತ. ಈ ಪರ್ಯಾಯದಲ್ಲಿಯೂ ಕೂಡ ಕೃಷ್ಣ ಭಕ್ತರು 10 ದಿವಸ ಇದ್ದು ಸೇವೆ ಮಾಡಲಿ ಹೋಗಲಿಕ್ಕೆ ಅವಕಾಶ. ಅಂದರೆ ಅವರಿಗೆ ನಮ್ಮ ಕೃಷ್ಣ ಮಠ, ನಮ್ಮ ಕೃಷ್ಣ ಅಂತ ಬರಬೇಕು. ಆಗ ಅವರೇ ಸಂತೋಷದಿಂದ ಮಾಡ್ತಾರೆ, ಇನ್ನಷ್ಟು ವೈಭವದಿಂದ ಅವರೇ ಮಾಡ್ತಾರೆ ಅಂತ. ಹಾಗಾಗಿ ಭಕ್ತರಿಂದಲೇ ಎಲ್ಲ ನಡಿಬೇಕು ಅಂತ. ಈಗ ಲಕ್ಷ್ಮೀ ವರತೀರ್ಥರು ಇದ್ದರೆ ಅವರೊಂದು ಹುಲಿ ವೇಷ ಇರ್ಬೋದು ಅಥವಾ ಬೇರೆ ಬೇರೆ ಈ ಭಾಗದ ಜನಪದ ಕಲೆಗಳಿಗೆ ಒಂದಷ್ಟು ಹೆಚ್ಚಿನ ಪ್ರೋತ್ಸಾಹ, ಅಂದರೆ ಒಂದು ಮಿತಿಯಿಂದ ಮೀರಿ ಕೊಡ್ತಾ ಇದ್ರು. ಆ ರೀತಿಯ ಮಾಡುವಂಥ ಯೋಜನೆಗಳಿದೆ. ಅದೇ 2 ವರ್ಷವೂ ಕೂಡ ನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಿಬೇಕು ಅಂತ. ಮತ್ತು ಅದರ ಜೊತೆ ಅದೇ ಅಷ್ಟಮಿ ಅಂತೂ ಈಗ ಸಹ ನಾವು ಹುಲಿವೇಷ ಎಲ್ಲ ಮಾಡ್ತಿದ್ದೇವೆ. ಹಾಗೆ ಎಲ್ಲ ಭಕ್ತರ ಸಹಕಾರ ಬೇಕು, ಭಕ್ತರಿಗೋಸ್ಕರ ಮಾಡುವಂಥದ್ದು. ಹಾಗಾಗಿ ಭಕ್ತರೇ ನಡೆಸಬೇಕು ಅಂತ ಅಷ್ಟೆ. ಇನ್ನು ಒಂದು ಪ್ರಶ್ನೆ, ಅಂದರೆ ಇಷ್ಟು ಎಳೆಯ ವಯಸ್ಸಿನಲ್ಲಿ ಬಂದಿದ್ದೀರಿ, ಅಂದರೆ ನಿಮ್ಮ ಜೊತೆ ಬೆಳೆದವರೆಲ್ಲ ಬೇರೆ ಬೇರೆ ಕೆಲಸಕ್ಕೆ ಅಥವಾ ವಿದೇಶಕ್ಕೆ ಹೋಗ್ತಾರೆ. ನೀವಾಗಿ ಇಷ್ಟಪಟ್ಟು ಬಂದ್ರ ಅಥವಾ ಮೊದಲಿಂದ ಈ ಕಲ್ಪನೆ ಇತ್ತ ಅಥವಾ ಹೇಗೆ? ಮೊದಲಿಂದೆಲ್ಲ ಏನು ಗೊತ್ತಿರಲಿಲ್ಲ. ಅವರು ಕೇಳಿದ್ರು ಸೋದಿ ಸ್ವಾಮಿಗಳು, ವಿಶ್ವವಲ್ಲಭ ತೀರ್ಥರು, ಹೀಗೆ ಸನ್ಯಾಸಿ ಆಶ್ರಮ ಮಠಕ್ಕೆ ಯಾರಿಲ್ಲ, ತಗೊಳ್ತೀರಾ ಅಂತ. ಆಗ ಸರಿ, ಮತ್ತೆ 1 ವಾರ ಟೈಮ್ ಕೊಟ್ಟರು. ಆಗ ತಂದೆಯವರೆಲ್ಲ ಹೇಳಿದರು, ಈಗ ಮದುವೆ ಆದರೆ ಹೀಗೆ, ಆಶ್ರಮ ತಗೊಂಡ್ರೆ ಹೀಗೆ, ತಗೊಳ್ಳಿಲ್ಲ ಅಂತಿದ್ರೆ ಹೀಗೆ ಅಂತ. ಅದೆಲ್ಲ ನೋಡುವಾಗ ಇಲ್ಲಿ ಆಶ್ರಮ ತಗೊಂಡ್ರೇ ದೇವರ ಆರಾಧನೆ ಆರಾಮದಲ್ಲಿ ಮಾಡ್ಬೋದು, ಯಾವ ತೊಂದರೆಯೂ ಇಲ್ಲ, ದೇವರ ಸ್ಮರಣೆ ಮಾಡಿದರೆ ಮುಖ್ಯವಾದದ್ದು ಅದೇ, ಅದನ್ನೇ ಮಾಡ್ತಾ ಇರ್ಬೋದು ಅಂತ ಹಾಗೆ ತಗೊಂಡದ್ದು. ಹಾಗೆ ಪರ್ಯಾಯವನ್ನು ನೀವು ನೋಡ್ತಾನೇ ಬಂದಿದ್ದೀರಿ. ಆದರೆ ಈ ಪೀಠವನ್ನು ಈಗ ಈ ಕ್ಷಣಕ್ಕೆ ನೀವು ಏರ್ತಾ ಇದ್ದೀರಿ. ಈ ಕ್ಷಣ ಏನು ಅನಿಸ್ತದೆ ಅಂತ? ಅದೇ ದೊಡ್ಡ ಅನುಗ್ರಹ ಕೃಷ್ಣ ಮಾಡಿದ್ದಾನೆ. ಯಾಕೆ ಕೇಳಿದರೆ, ಆ ಕೃಷ್ಣನನ್ನು ಪೂಜೆ ಮಾಡೋದು ಅಂತ ಹೇಳಿದರೆ ಸಾಮಾನ್ಯ ಅಲ್ಲ, ಸ್ವತಃ ಪರಮಾತ್ಮನಿಗೇ ಪೂಜೆ ಮಾಡುವಂಥದ್ದು. ಪರಮಾತ್ಮ ಮುಂದೆ ಇದ್ದಾಗ ಯಾವ ರೀತಿ ಇದ್ದ ಅಂತಹ ಪ್ರತಿಮೆ ಅದು. ಹಾಗಾಗಿ ಸ್ವತಃ ಪರಮಾತ್ಮನಿಗೆ ಅಲಂಕಾರ ಮಾಡೋದು, ಅಭಿಷೇಕ ಮಾಡೋದು ಎಷ್ಟು ದೊಡ್ಡ ಸಂತೋಷ ಅಂತ. ಹಾಗೆ ಆ ಭಾಗ್ಯ ಕೃಷ್ಣ ಕೊಟ್ಟಿದ್ದಾನೆ. ಇದೇ ರೀತಿ ಕೃಷ್ಣ ಅನುಗ್ರಹ ಇಡ್ತಾ ಇರಬೇಕು, ನಡೆಸ್ತಾ ಇರಬೇಕು ಅಂತ. ಇದು ಶಿರೂರು ಮಠದ ವೇದವರ್ಧನ ತೀರ್ಥರ ಮಾತು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.